ನಿಮಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಮತ್ತು ಮಳೆಯ ಕಾರಣಕ್ಕೆ ರೈತರಿಗೆ ಎಂತ ಶುಭ ಸಮಾಚಾರ ಸಿಗಬಹುದು ಅನ್ನೋ ಡೀಟೇಲ್ಸ್ ಅನ್ನು ನೋಡ್ಬಿಡೋಣ. ಕಾವೇರಿ ಕೊಳ್ಳದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಕೆಆರ್ಎಸ್ ನೀರಿನ ಮಟ್ಟ 100 ಅಡಿಯತ್ತ ತಲುಪ್ತಾ ಇದೆ. 2 ದಿನದ ಅಂತರದಲ್ಲಿ 5 ಅಡಿ ನೀರು ಏರಿಕೆ ಆಗಿದೆ. 2 ದಿನದಲ್ಲಿ ಇಡೀ ಚಿತ್ರಣ ಬದಲಾಗಿದೆ. 2 ದಿನದ ಹಿಂದೆ 92 ಅಡಿ ಇದ್ದಂತಹ ನೀರಿನ ಮಟ್ಟ ಈಗ 97 ಅಡಿಗೆ ಏರಿಕೆ ಆಗಿದೆ. ಕೆಆರ್ಎಸ್ನಲ್ಲಿ 20.477 ಟಿಎಂಸಿ ನೀರು ಸಂಗ್ರಹ ಆಗಿದೆ. 4 ದಿನದಿಂದ ನಾವೇ ನಿಮಗೆ ಹೇಳ್ತಾ ಇದ್ವಿ 17 ಟಿಎಂಸಿ ಇದೆ ಅಷ್ಟೇ ಅಂತ. ಈಗ ನೋಡಿ 3 ಟಿಎಂಸಿ ಅಷ್ಟು ಜಾಸ್ತಿ ಆಗಿದೆ. ಮಳೆ ಹೀಗೆ ಮುಂದುವರೆದ್ರೆ ಇನ್ನೇನೊಂದು 15 ದಿನದಲ್ಲಿ 80ರಿಂದ 90% ಕೆಆರ್ಎಸ್ ಡ್ಯಾಮ್ ತುಂಬಿ ಬಿಡುತ್ತೆ. ಸೊ ತುಂಬಲಿ ಅನ್ನೋದೇ ನಿರೀಕ್ಷೆ. ಹೇಮಾವತಿ ಜಲಾಶಯದಲ್ಲಿ ಹೇಮಾವತಿ ನದಿಯಲ್ಲಿ ಕೂಡ ವ್ಯಾಪಕವಾಗಿ ಮಳೆ ಬಂದರೆ ಅದರ ನೇರ ಲಾಭ ಕೆಆರ್ಎಸ್ ಕೊಳ್ಳಕ್ಕೆ ಆಗುತ್ತೆ. ಬಿಕಾಸ್ ಈ ಜಲಾಶಯದಿಂದ ಇಲ್ಲಿಗೆ ನೀರು ಹರಿದು ಬರುತ್ತೆ. ಹಾರಂಗಿದು ಅಷ್ಟೇ ಬರುತ್ತೆ. ಹೀಗಾಗಿ ಆಮೇಲೆ ಇಡೀ ಕಾವೇರಿ ಬೆಲ್ಟ್ನಲ್ಲಿ 4 ಡ್ಯಾಮ್ ಏನು ಬರುತ್ತೆ, ಆ 4 ಡ್ಯಾಮ್ನಲ್ಲಿ ಸಂಗ್ರಹದ ಸಾಮರ್ಥ್ಯ ದೊಡ್ಡದಿರುವಂತಹ ಡ್ಯಾಮೇ ಈ ಕೆಆರ್ಎಸ್ ಡ್ಯಾಮು. ಹೀಗಾಗಿ ಇದು ತುಂಬೋದು ಅತ್ಯವಶ್ಯಕ. ಬೆಂಗಳೂರಿಗರ ಕುಡಿಯುವ ನೀರಿನ ಅಗತ್ಯತೆ ಕೇವಲ ಕುಡಿಯುವ ನೀರಿನ ಅಗತ್ಯತೆ ಮಾತ್ರ ಅಲ್ಲ, ಕೃಷಿ ಚಟುವಟಿಕೆ ಅಗತ್ಯತೆಯನ್ನು ಪೂರೈಸೋದಕ್ಕೆ ಅತಿ ದೊಡ್ಡ ಪಾತ್ರವನ್ನು ವಹಿಸೋದೇ ಕೆಆರ್ಎಸ್ ಡ್ಯಾಮ್. 4 ದಿನಗಳ ಹಿಂದೆ 4 ಡ್ಯಾಮ್ಗಳನ್ನು ಸೇರಿಸಿದ್ರು ನಾವು 10,000 ಕ್ಯೂಸೆಕ್ ದಾಟ್ತಿರ್ಲಿಲ್ಲ ನಮಗೆ ಇನ್ಫ್ಲೋ ಇದ್ದಿದ್ದು. ಈಗ 4 ದಿನಗಳ ನಂತರ ಚಿತ್ರಣವೇ ಬದಲಾಗಿದೆ. ಹಾಗಾದರೆ ಒಟ್ಟು ಟಿಎಂಸಿ ಎಷ್ಟಿದೆ, ಲೈವ್ ಸ್ಟೋರೇಜ್ ಏನು ಹೇಳುತ್ತೆ, ಇದೇ ಥರದ ಪರಿಸ್ಥಿತಿ ಆದರೆ ಇನ್ನೊಂದು ಎಷ್ಟು ದಿನದಲ್ಲಿ ಡ್ಯಾಮ್ ತುಂಬಬಹುದು, ಆ ಎಲ್ಲ ಮಾಹಿತಿ ಕೊಡ್ತೀವಿ ನಿಮಗೆ. ಕೇರಳದ ವಯನಾಡ್ನಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರ ಪರಿಣಾಮ ಕಬಿನಿ ಜಲಾಶಯ ಕೂಡ ಭರ್ತಿಯಾಗಿದೆ. ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯ ಕೂಡ ಭರ್ತಿಯಾಗಿದೆ. ಕಬಿನಿ ಜಲಾಶಯಕ್ಕೆ 30,000 ಕ್ಯೂಸೆಕ್ನಷ್ಟು ಒಳಹರಿವು ಬಂದಿದೆ. ಕಬಿನಿಯಿಂದ 25,000 ಕ್ಯೂಸೆಕ್ ನೀರು ನದಿಗೆ ಹರಿಬಿಡಲಾಗ್ತಾ ಇದೆ. ಕಪಿಲಾ ನದಿ ಪ್ರವಾಹ ಪೀಡಿತ ನದಿ ಆಗುತ್ತೆ. ಕಬಿನಿ ಜಲಾಶಯ ತುಂಬಿದ್ರೆ ಯಾವಾಗಲೂ ಕೂಡ ಅದರ ಇಂಪ್ಯಾಕ್ಟು ಕಪಿಲಾ ಎಲ್ಲೆಲ್ಲಿ ಹರಿಯುತ್ತೆ, ಫಾರ್ ಎಕ್ಸಾಂಪಲ್ ನಂಜನಗೂಡು ಇರಬಹುದು, ಆ ಥರದ ಪ್ರದೇಶಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಕೂಡ ಪ್ರವಾಹದ ಪರಿಸ್ಥಿತಿಗಳು ಉಂಟಾಗುತ್ತೆ. ಇದು ಜೂನ್ ಜುಲೈ ತಿಂಗಳಲ್ಲಿ ನಮಗೆ ಸಹಜವಾಗಿ ಕಂಡು ಬರ್ತಾ ಇದ್ದಂತಹ ಚಿತ್ರಣ. ಪುನರ್ವಸು ಮಳೆ ಬರ್ತಿದೆ ಅಂದಾಗಲೇ ಹೀಗೆಲ್ಲ ಚಿತ್ರಣಗಳು ಕಾಣಿಸ್ತಾ ಇತ್ತು. ಬಟ್ ಈ ಸಲ ಪುಷ್ಯ ಮಳೆ ಬಂದ ನಂತರದ ಚಿತ್ರಣ ಹೀಗಿದೆ. ಕೆಆರ್ಎಸ್ ಮತ್ತು ಕಬಿನಿ ರಾಜ್ಯದ ರೈತರಿಗೆ, ಅದರಲ್ಲೂ ದಕ್ಷಿಣ ಕರ್ನಾಟಕದ ರೈತರ ಕೃಷಿ ಚಟುವಟಿಕೆಗಳಿಗೆ ಖುಷಿ ಕೊಡುವಂತಹ ವಿಚಾರ. ರೈತರು ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನಾಲೆಗಳಿಗೆ ನೀರು ಹರಿಸೋ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ, ಮತ್ತು ಈ ತಮಿಳುನಾಡಿಗೆ ಎಷ್ಟು ಪ್ರಮಾಣದಲ್ಲಿ ನಿವ್ವಳ ನೀರು ಎಷ್ಟು ತಲುಪ್ತಾ ಇದೆ, ಅಲ್ಲಿನ ಪರಿಸ್ಥಿತಿ ಏನು, ಎಲ್ಲದರ ಬಗ್ಗೆ ನಾವು ವಿವರಣೆಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಕೆಆರ್ಎಸ್ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡೋ ಕೆಲಸ ಯಾವ ರೀತಿ ಆಗ್ತಿದೆ ಅನ್ನೋದನ್ನ ಹೇಳ್ತೀವಿ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಕಬಿನಿ ಜಲಾಶಯದ ಅಪ್ಡೇಟ್ ಅನ್ನು ಕೊಡೋದಕ್ಕೆ ಕೆಪಿ ನಾಗರಾಜ್ ಇದ್ದಾರೆ. ಕೆಆರ್ಎಸ್ ಡ್ಯಾಮ್ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ರೋಹಿತ್ ಇದ್ದಾರೆ. ರೋಹಿತ್, ಕೆಆರ್ಎಸ್ ಡ್ಯಾಮ್ ತುಂಬಲೇಬೇಕು, ಇದೇ ಪ್ರಮಾಣದಲ್ಲಿ ಇನ್ಫ್ಲೋ ಬಂದರೆ ಎಷ್ಟು ದಿನದ ಒಳಗೆ ಡ್ಯಾಮ್ ತುಂಬಬಹುದು ಅಂತ ಅನ್ಸುತ್ತೆ? ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಅಲ್ಲಿನ ವಾತಾವರಣದ ಬಗ್ಗೆ ವಿವರಿಸಿ. ಮಮತಾ, ಕಳೆದ 2 ದಿನಗಳ ಹಿಂದೆ ಕೆಆರ್ಎಸ್ ಜಲಾಶಯ ಖಾಲಿ ಆಗುವಂತ ಆತಂಕ ಇತ್ತು. ಈ ನಿಟ್ಟಿನಲ್ಲಿ ತಮಿಳುನಾಡಿನ ಸಮಸ್ಯೆ ಕೂಡ ತಲೆದೂರಿತ್ತು. ಆದ್ರೆ ಕಳೆದ ನಿನ್ನೆ ಮೊನ್ನೆಯಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ 22,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದಲ್ಲಿ ಒಳ ಹರಿವು ಬರ್ತಾ ಇರೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 2 ದಿನಗಳ ಹಿಂದೆ ಕೇವಲ 17 ಟಿಎಂಸಿ ಅಷ್ಟೇ ಇಲ್ಲಿ ನೀರಿತ್ತು. ಇದೀಗ 20.477 ಟಿಎಂಸಿ ಅಷ್ಟು ಇದೀಗ ನೀರಿರುವಂತದ್ದು. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ದಿನೇ ದಿನೇ ಏರಿಕೆ ಕಾಣ್ತಾ ಇದೆ. ನಿನ್ನೆ ಸಂಜೆ 20,000 ಕ್ಯೂಸೆಕ್ ಇತ್ತು, ಇದೀಗ 22,000 ಕ್ಯೂಸೆಕ್ ಏರಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಇದೇ ರೀತಿಯಾದಂತಹ ಮಳೆ ಮುಂದುವರೆದ್ರೆ ಕೆಆರ್ಎಸ್ ಜಲಾಶಯ ಆದಷ್ಟು ಬೇಗ ತುಂಬುವಂತ ನಿರೀಕ್ಷೆ ಮತ್ತೆ ಭರವಸೆ ಜನರಲ್ಲೂ ಮತ್ತೆ ಇರುವಂತದ್ದು. ಈ ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ ಕಳೆದ 2 ದಿನಗಳ ಹಿಂದೆ 92 ಅಡಿ ಅಷ್ಟೇ ನೀರಿತ್ತು, ಇದೀಗ 97 ಅಡಿ ನೀರಿಗೆ ಏರಿಕೆ ಆಗಿರುವಂತದ್ದು. ಇದೀಗ ಕೆಆರ್ಎಸ್ ಜಲಾಶಯದಲ್ಲಿ 49.45
52 TMC ಗರಿಷ್ಠ ಸಾಮರ್ಥ್ಯ ಇದೆ. ಇದೀಗ ಸಂಗ್ರಹ ಆಗಿರುವಂತದ್ದು 20.477 TMC ಅಷ್ಟು ನೀರು ಸಂಗ್ರಹ ಆಗಿದೆ. ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ಮುಂದಿನ 15-20 ದಿನದ ಒಳಗೆ ತುಂಬುವಂತ ನಿರೀಕ್ಷೆ ಮತ್ತೆ ಭರವಸೆ ಇದೆ. ಎಲ್ಲ ಒಂದ್ ಕಡೆ ಈ ಬಾರಿ KRS ಜಲಾಶಯ ತುಂಬಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆತಂಕಕ್ಕೆ ಈ ಭಾಗದ ರೈತರು ಒಳಗಾಗಿದ್ರು. ಜೊತೆಗೆ ಕಾವೇರಿ ನದಿಯ ನೀರು ಹಂಚಿಕೆ ವಿಚಾರವಾಗಿ ತಮಿಳುನಾಡು ಕೂಡ ಒಂದು ಖ್ಯಾತಿಯನ್ನು ತೆಗೆದಿತ್ತು. ಆ ನಿಟ್ಟಿನಲ್ಲಿ ಇದೀಗ ಮಳೆ ರಾಯನ ಕೃಪೆಯಿಂದಾಗಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಿವಾರಣೆ ಆಗುವಂತ ಸಾಧ್ಯತೆ ಇರುವಂತದ್ದು. ಒಟ್ಟಾರೆ ಹೇಳಾದ್ರೆ ಕಳೆದ 2 ದಿನಗಳಿಂದ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ KRS ಜಲಾಶಯಕ್ಕೆ ಉತ್ತಮವಾದ ಒಳ ಹರಿವು ಬರ್ತಾ ಇರುವಂತದ್ದು. ಮಮತಾ, ರೈಟ್, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದೆ. ಸದ್ಯಕ್ಕೆ ಡೀಟೇಲ್ಸ್ ಕೊಡೋದಕ್ಕೆ ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ KP ನಾಗರಾಜ್ ರೆಡಿ ಇದ್ದಾರೆ. KP ನಾಗರಾಜ್, ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸಿ. ಜೊತೆಗೆ ಕಪಿಲಾ ನದಿಯಲ್ಲಿ ಪ್ರವಾಹದ ಸ್ಥಿತಿ ಇದೆಯಾ? ಯಾವ ಏರಿಯಾಗಳು ಹೆಚ್ಚು ಎಫೆಕ್ಟ್ ಆಗೋ ಸಾಧ್ಯತೆಗಳಿದಾವೆ? ಏನ್ ಸೂಚನೆಗಳನ್ನ ನದಿ ಪಾತ್ರದ ಜನರಿಗೆ ಕೊಡಲಾಗಿದೆ? ರೈತರ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಏನೇನು ಸ್ಪೀಡ್ ಅಪ್ ಆಗ್ಬೋದು ಅನ್ಸುತ್ತೆ? ಅಂತ ನಾನೀಗ ಕಬಿನಿ ಜಲಾಶಯದಲ್ಲಿದ್ದೇನೆ. ಕಬಿನಿ ಜಲಾಶಯದ ಒಟ್ಟು 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ ಈಗ ಒಟ್ಟು 30,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಇದು ಕಬಿನಿ ಜಲಾಶಯದ ಮೊದಲ ಕ್ರಸ್ಟ್ ಗೇಟ್. ಒಟ್ಟು ಕಬಿನಿ ಜಲಾಶಯಕ್ಕೆ 4 ಕ್ರಸ್ಟ್ ಗೇಟ್ಗಳಿದ್ದಾವೆ. ಈಗ 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ ಈಗ ಒಟ್ಟು 40,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು. 30,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇರುವಂಥದ್ದು. ಬಹುತೇಕ ಜಲಾಶಯದ ಒಳ ಹರಿವು ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಬಹುತೇಕ ಇನ್ನು ಸಂಜೆಯ ವೇಳೆಗಡೆ ಹೊರ ಹರಿವಿನ ಪ್ರಮಾಣವೂ ಕೂಡ ಅತಿ ಹೆಚ್ಚು ಆಗುವಂತಹ ಸಾಧ್ಯತೆಗಳಿದ್ದಾವೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಜಲಾಶಯದಿಂದ ಹೊರಭಾಗಕ್ಕೆ ಹೋಗ್ತಾ ಇರುವಂತಹ ನೀರು, ಅಂದರೆ ಜಲಾಶಯದಿಂದ ನದಿಗೆ ಹೋಗ್ತಾ ಇರುವಂತಹ ನೀರಿನ ರಭಸ ಯಾವ ರೀತಿಯಾಗಿದೆ ಅನ್ನೋಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ಮಮತಾ. ಹೀಗಾಗಿನೇ ಈಗ ಯಾವಾಗ 25,000 ಕ್ಯೂಸೆಕ್ಸ್ ನೀರು ಹೊರಗಡೆ ಬಿಡಲಾಗ್ತಾ ಇದೆಯೋ ಹೀಗಾಗಿನೇ ಈ ನದಿ ಪಾತ್ರದ ಜಾಗದಲ್ಲಿ ಪ್ರವಾಹ ಭೀತಿ ಸಹಜವಾಗಿ ಉಂಟಾಗಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಂಜನಗೂಡು ಮತ್ತು ಟಿ ನರಸೀಪುರ ಭಾಗದಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಕಬಿನಿ ಜಲಾಶಯದಿಂದ 50,000 ಕ್ಯೂಸೆಕ್ಸ್ ನೀರನ್ನು ಯಾವಾಗ ಹೊರಗಡೆ ಬಿಡ್ತಾರೋ ಆ ಕ್ಷಣದಲ್ಲೇ ಈ ಭಾಗದ ಜಲಾನಯನ ಪ್ರದೇಶದಲ್ಲಿ ಪ್ರವಾಹ ಭೀತಿ ಇರುವಂಥದ್ದು. ನಾನು ನಿಮಗೆ 2ನೇ ಕ್ರಸ್ಟ್ ಗೇಟನ್ನು ಕೂಡ ತೋರಿಸ್ತಾ ಇದ್ದೀನಿ ಮಮತಾ. ಇದು 2ನೇ ಕ್ರಸ್ಟ್ ಗೇಟ್ನ ಮೂಲಕವಾಗಿ ಹೋಗ್ತಾ ಇರುವಂತಹ ನೀರು. ಕಬಿನಿ ಜಲಾಶಯದ 4 ಕ್ರಸ್ಟ್ ಗೇಟ್ನ ಮೂಲಕವಾಗಿ ಇಷ್ಟು ಪ್ರಮಾಣದ ನೀರು ಹೊರಗಡೆ ಹೋಗ್ತಾ ಇದೆ. ಈಗಾಗಲೇ ಜಲಾಶಯದ ಒಳ ಹರಿವು ಕೂಡ 30,000 ಕ್ಯೂಸೆಕ್ಸ್ ಆಗಿದೆ. ಡ್ಯಾಮಿನ ಭದ್ರತೆ ದೃಷ್ಟಿಯಿಂದಾಗಿ ಇಷ್ಟು ಪ್ರಮಾಣದ ನೀರನ್ನು ಹೊರಗಡೆ ಬಿಡಲೇಬೇಕು. ಇಲ್ಲಿ ಹೋಗ್ತಾ ಇರುವಂಥ ನೀರು ಇದೆಲ್ಲದೂ ಕೂಡ ಅಂತಿಮವಾಗಿ ಹೋಗುವಂಥದ್ದು ತಮಿಳುನಾಡಿಗೆ. ಹೀಗಾಗಿ ಇದು ನದಿಗೆ ಬಿಡುವಂತಹ ನೀರಾಗಿದೆ. ಹಾಗಾಗಿ ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟದ ಸಮಾಧಾನ ಮೈಸೂರು, ಚಾಮರಾಜನಗರ ಮತ್ತು ಬೆಂಗಳೂರಿನ ಜನರ ಕುಡಿಯುವ ನೀರಿನ ದೃಷ್ಟಿ, ಜೊತೆಗೆ ರೈತರ ಬೆಳೆಯ ದೃಷ್ಟಿ, ಜೊತೆಗೆ ಏನು ಸಂಕಷ್ಟ ಸೃಷ್ಟಿಯಾಗಿತ್ತೋ ಆ ಸಂಕಷ್ಟ ಎಲ್ಲದರ ಪರಿಹಾರದ ರೀತಿಯಲ್ಲಿ ಕಪಿಲಾ ನದಿ ಬೋರ್ಗರೆತ ಆರಂಭವಾಗಿರುವಂಥದ್ದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ KP ನಾಗರಾಜ್. ಭಾರಿ ದೊಡ್ಡ ಪ್ರಾಬ್ಲಮ್ನಿಂದ ಹೊರ ಬಂದ್ವಿ ನಾವು ಅನ್ನೋದು ಗೊತ್ತಾಗ್ತಾ ಇದೆ. ಕಬಿನಿ ಜಲಾಶಯ ತುಂಬಿದೆ, ಪರಿಣಾಮ ಕಪಿಲಾ ನದಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಬಿಡಲಾಗ್ತಾ ಇದೆ. ಇನ್ನು ಇಲ್ಲಿ ಹೆಚ್ಚುವರಿಯಾಗಿ ಸರ್ಪ್ಲಸ್ ನೀರನ್ನು ಏನು ಬಿಡ್ತಾ ಇದ್ದೀವಿ ಅದು ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ಗೆ ಸೇರುತ್ತೆ.